ಕ್ರಿಸ್ತನಲ್ಲಿ ಪ್ರಿಯರೇ, ಸಂಭ್ರಮದ ಕ್ರಿಸ್ಮಸ್ ಸಂಜೆಗೆ ಹಾರ್ದಿಕ ಸ್ವಾಗತ ಕೋರುತ್ತಾ, ಮ್ಯಾರಿ ಕ್ರಿಸ್ಮಸ್ ಈವ್ ಫ್ರಮ್ ಮೈ ಹೋಮ್ ಟು ಯುವರ್ ಹೋಮ್. ಪರಾತ್ಪರನಾದ ತಂದೆಯೇ, ಕ್ರಿಸ್ಮಸ್ ಸಂಜೆಗಾಗಿ ಧನ್ಯವಾದಗಳು. ನಮ್ಮ ಮನೆಯನ್ನ ನಿಮ್ಮ ಶಾಂತಿಯಿಂದ ತುಂಬಿಸಿ, ನಮ್ಮ ಹೃದಯವು ಪ್ರೀತಿಯಿಂದ ತುಂಬಿರಲಿ ಮತ್ತು ಇತರರಿಗೆ ಆಶೀರ್ವಾದವಾಗಲು ನಮಗೆ ಸಹಾಯ ಮಾಡು. ಆಮೇನ್. ಪ್ರಿಯರೇ, ನಮ್ಮ ಹೃದಯವು ಈ ಋತುಮಾನದ ಸಂಭ್ರಮದ ಖುಷಿ ಮತ್ತು ಮ್ಯಾಜಿಕ್ ಆಫ್ ದ ಸೀಸನ್ ಇಂದ ಸಂಭ್ರಮಿಸುತ್ತಿದೆ. ಹೌದು ಪ್ರಿಯರೇ, ಕ್ರಿಸ್ಮಸ್ ನಾಳೆ, ಕ್ರಿಸ್ಮಸ್ ಈ ದಿನ, ಕ್ರಿಸ್ಮಸ್ ಈವ್. ಈ ರಾತ್ರಿ ನಾವೆಲ್ಲರೂ ಕುಟುಂಬವಾಗಿ ಪ್ರಿಯರೊಡನೆ ಇರುವ ಆನಂದವನ್ನ ಅನುಭವಿಸುವವರಾಗಿದ್ದೇವೆ. ಕೆಲವರು ಚರ್ಚ್ಗೆ ಹೋಗುವವರಾಗಿದ್ದಾರೆ, ಕೆಲವರು ಮನೆಯಲ್ಲಿಯೇ ಕ್ರಿಸ್ಮಸ್ ಈವನ್ನ ಸಂಭ್ರಮಿಸುವವರಾಗಿದ್ದಾರೆ. ಆದರೆ ಇಂಥ ಒಂದು ಆನಂದವನ್ನ ನಾವು ಕುಟುಂಬವಾಗಿ ಸಂಭ್ರಮಿಸುವಂತೆ ಕರ್ತನು ನಮ್ಮನ್ನು ನಡೆಸಿರುವುದಕ್ಕಾಗಿ ಆತನನ್ನ ನಾವು ಕೊಂಡಾಡುವ. ಆಮೆನ್. ಎಲ್ಲರೂ ಒಮ್ಮೆ ಹೇಳಿಕೊಳ್ಳುವ ಆಮೆನ್. ಲೂಕ 2:11-14. ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಮೇರಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವದೂತರು ಕೊಂಡಾಡುತ್ತಾ ಹೇಳಿದ್ದನ್ನ ನಾವು ನೋಡುವವರಾಗಿದ್ದೇವೆ. ಐಸಾಯ 9:6 ಮಗುವಿನ ಬಗ್ಗೆ ಪ್ರವಾದನೆಯನ್ನ ನೋಡ್ತೇವೆ. ಮತ್ತಾಯ 1:21 ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಿ ಎಂಬುದಾಗಿ ನೋಡುವವರಾಗಿದ್ದೇವೆ. ಯೋಹಾನ 1:14 ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇನ್ ಇಂಗ್ಲಿಷ್ ಎಷ್ಟು ಸುಂದರವಾಗಿದೆ, ವರ್ಡ್ ಬಿಕೇಮ್ ಫ್ಲೆಶ್. ಎಷ್ಟು ಸುಂದರವಾದಂತಹ ಈ ಒಂದು ಸಮಯ ದೇವರು ನಮಗಾಗಿ ದಯಪಾಲಿಸಿದ್ದಾನೆ. ಹೌದು ಪ್ರಿಯರೇ, ಯೋಹಾನ 3:16 ಎಲ್ಲರಿಗೂ ತಿಳಿದಂತೆ ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು, ದೇವರು ನಿಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು, ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ. ಎಷ್ಟು ಸುಂದರವಾದಂತಹ ಆಶೀರ್ವಾದವನ್ನ ನಾವು ಈ ಒಂದು ಕ್ರಿಸ್ಮಸ್ ಈವಲ್ಲಿ ಹೊಂದೋರಾಗಿದ್ದೇವೆ ಪ್ರಿಯರೇ. ಸಂತೋಷ, ಸಂಭ್ರಮ. ಒಂದು ಕಡೆ ದೇವದೂತರು ಎಲ್ಲಾ ಜನರಿಗೆ ಮಹಾ ಸಂತೋಷ ಉಂಟು ಮಾಡುವ ಶುಭ ಸುದ್ದಿಯನ್ನ ಸ್ತುತಿಸುತ್ತಾ ತಿಳಿಸುತ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನ ನಾವು ನೆನಪಿಗೆ ತೆಗೆದುಕೊಳ್ಳುವುದಾದರೆ, ಸ್ವಾಮಿ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹೌದು ಪ್ರಿಯರೇ, ಈ ಒಂದು ಕ್ರಿಸ್ಮಸ್ ಈವ್ ಅಥವಾ ಕ್ರಿಸ್ಮಸ್ ಎಂಬುದಾಗಿ ನಾವು 1 ತಿಂಗಳಿಂದ ನಾವು ಸಿದ್ಧತೆಗೆ ಒಳಗಾಗ್ತೇವೆ. ನಮ್ಮ ನೆಂಟರಿಷ್ಟರಿಗೆ, ನಮ್ಮ ಬಂಧು ಬಾಂಧವರಿಗೆ, ನಮ್ಮ ಆಪ್ತರಿಗೆ ನಾವು ಗ್ರೀಟಿಂಗ್ ಕಾರ್ಡ್ಸ್, ಗಿಫ್ಟ್ ಶೇರ್ ಮಾಡೋದು, ಸಿಹಿಯನ್ನ ಕಳಿಸಿಕೊಡುವುದು, ಪ್ರತಿಯೊಂದನ್ನು ನಾವು ಸಂಭ್ರಮದಿಂದ ನಾವು ಮಾಡುವವರಾಗಿದ್ದೇವೆ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹೌದಲ್ವಾ ಪ್ರಿಯರೇ? ಇಂಥ ಒಂದು ಸುಂದರವಾದಂತಹ ಈ ಒಂದು ಸೀಸನ್ ಎಂಥ ಅದ್ಭುತವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಪ್ರಾಮಿಸ್ನ ನೋಡೋದಾದ್ರೆ, ಮೀಕಾ 5:2 ಎಪೆತ್ರದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರು ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಇದು ಮೀಕನಿಗೆ ಸಿಕ್ಕ ಯೆಹೋವನ ವಾಕ್ಯವಾಗಿತ್ತು. ಕರ್ತನು ಸ್ವತಃ ಇದನ್ನ ನುಡಿದಿದ್ದಾನೆ, ನಿನ್ನೊಳಗಿನಿಂದ ನನಗಾಗಿ ಹೊರಡುವನು ಎಂಬುದಾಗಿ. ಬೆಳಕು ಮತ್ತು ಭರವಸೆ. ಹೌದು ಪ್ರಿಯರೇ, ಯೋಹಾನ 2:32-34 ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಡುತ್ತಿರುವೆ. ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿದು ಬಂದದ್ದು ನೋಡಿ ಸ್ನಾನಿಕನಾದ ಯೋಹಾನನು, ಬೆಳಕು ಕ್ರಿಸ್ತನೇ,
ಪವಿತ್ರಾತ್ಮ ಸ್ನಾನ ಕೊಡುವಾತನು ಈತನೇ, ಇದು ಭರವಸೆ ಪ್ರಿಯರೇ. ಬೆಳಕು ಕ್ರಿಸ್ತನೇ, ಪವಿತ್ರಾತ್ಮನ ಸ್ನಾನ ಕೊಡುವಾತನು ಕ್ರಿಸ್ತನೇ, ಇದು ಭರವಸೆ ಪ್ರಿಯರೇ. ಈ ಕ್ರಿಸ್ಮಸ್ ಈವ್ನಂದು ನಾವೆಲ್ಲರೂ ಕೀರ್ತನೆಗಳು 96:11, ಏಷಾಯ 7:14, ಎಫೆಸ 2:8 ನೋಡುವುದಾದರೆ ಈ ಸಂಭ್ರಮ, ಈ ಖುಷಿಯ ಕಾರಣ ಇಮ್ಯಾನ್ಯುವೆಲ್ ಆಗಿದ್ದಾನೆ. ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ಗಾಡ್ ಈಸ್ ವಿತ್ ಅಸ್, ಇಮ್ಯಾನ್ಯುವೇಲ್. ಪ್ರಾರ್ಥನೆ ಮಾಡುವ ಪ್ರಿಯರೇ, ಸ್ವಾಮಿ, ನಿಮ್ಮ ಮಗನ ಉಡುಗೊರೆಗೆ ಧನ್ಯವಾದಗಳು. ನಮ್ಮ ಹೃದಯದಲ್ಲಿ ನೀವಿಟ್ಟಿರುವ ಬೆಳಕು ನಮಗೆ ನೆನಪಿಸಲಿ ಮತ್ತು ವಾಕ್ಯಗಳು ಆತನು ನೀಡುವ ಭರವಸೆಯನ್ನ ನೆನಪಿಸಲಿ. ಆಮೇನ್. Praise the Lord. Once again, happy Christmas to my home, to your home. Thank you.